ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 18 ಭಾನುವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಬನ್ನಿ. ಮೇಷರಾಶಿ, ಮನೆಯ ಸಡಗರ. ಇಂದು ಕೆಲಸದ ಚಿಂತೆ ಬಿಟ್ಟು ಕುಟುಂಬಕ್ಕೆ ಆದ್ಯತೆ ನೀಡುವಿರಿ. ಪ್ರೀತಿ ಪಾತ್ರರ ಜೊತೆಗಿನ ಮಾತುಕತೆ ನಿಮ್ಮ ಮನಃಶಾಂತಿ ಒತ್ತಡ ಕಡಿಮೆ ಮಾಡಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಮುಂದಿನ ರಾಶಿ ವೃಷಭ. ಕಿರು ಪ್ರವಾಸ. ಹತ್ತಿರದ ತಾಣಗಳಲ್ಲಿ ಸಣ್ಣ ಪ್ರವಾಸದ ಕೈಗಳು ಸಾಧ್ಯತೆ ಇದೆ. ರುಚಿಕರವಾದ ಭೋಜನ ಸವಿಯನ್ನು ಸವಿಯಿರಿ. ನಿಮ್ಮ ಸೃಜನಶೀಲ ಹವ್ಯಾಸಗಳಿಂದ ಇಂದು ಸಮಯ ನೀಡಿ. ಮುಂದಿನ ರಾಶಿ ಮಿಥುನ. ಆರ್ಥಿಕ ಯೋಜನೆ. ಭವಿಷ್ಯದ ಆರ್ಥಿಕ ಹೂಡಿಕೆಗಳಿಗೆ ಬಗ್ಗೆ ಕುಟುಂಬದೊಂದಿಗೆ ಚರ್ಚಿಸಲು ಸಕಾಲ. ಆತ್ಮೀಯರೊಂದಿಗೆ ಅನಿರೀಕ್ಷಿತ ಶುಭ ಸುದ್ದಿ ಅಥವಾ ಉಡುಗೊರೆ ದೊರೆಯಬಹುದು. ಮುಂದಿನ ರಾಶಿ ಕರ್ಕಟ. ಸ್ವಯಂ ಕಾಳಜಿ. ಇಂದು ನೀವು ನಿಮ್ಮ ಮೇಲೆ ಹೆಚ್ಚು ಗಮನ ಹರಿಸುವಿರಿ. ಸೌಂದರ್ಯವರ್ಧಕ ಅಥವಾ ಆರೋಗ್ಯ ಸುಧಾರಣೆಗೆ ಸಮಯ ಮೀಸಲಿಡಲಿ. ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಲಿವೆ. ಮುಂದಿನ ರಾಶಿ ಸಿಂಹ. ನಾಯಕತ್ವದ ವಿಶ್ರಾಂತಿ. ಸದಾ ಕ್ರಿಯಾಶೀಲರಿರುವ ನಿಮಗೆ ಇಂದು ತುಸು ವಿಶ್ರಾಂತಿ ಅಗತ್ಯ. ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವವರು ನಿಮ್ಮ ವ್ಯಕ್ತಿತ್ವ ಇಂದು ಎಲ್ಲರ ಗಮನ ಸೆಳೆಯುತ್ತದೆ. ಮುಂದಿನ ರಾಶಿ ಕನ್ಯಾ. ವಿವೇಕಿತ ನಿರ್ಧಾರ. ಮುಂದಿನ ವಾರದ ಕೆಲಸಗಳ ಬಗ್ಗೆ ಇಂದೇ ಪಟ್ಟಿ ಸಿದ್ಧಪಡಿಸಿ. ಹಳೆಯ ಮಿತ್ರರ ಭೇಟಿಯಾಗಲು ಸಂಭವವಿದೆ. ಸಂಜೆ ಹೊತ್ತಿಗೆ ಮನಸ್ಸು ಹಗುರವಾಗಲಿದೆ. ಮುಂದಿನ ರಾಶಿ ತುಲಾ. ಸಾಮಾಜಿಕ ಬಾಂಧವ್ಯ. ಸಮಾಜದ ಗಣ್ಯ ವ್ಯಕ್ತಿಗಳಿಂದ ಭೇಟಿಯಿಂದ ಲಾಭವಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಇಂದು ಮನಸ್ತಾಪ ಇಂದು ಬಗೆಹರಿಸುವ ನೆಮ್ಮದಿ ದಿನವಿದು. ಮುಂದಿನ ರಾಶಿ ವೃಶ್ಚಿಕ. ಆರ್ಥಿಕ ಒಲವು. ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ತಂದೆ ಮಾರ್ಗದರ್ಶನವು ನಿಮ್ಮ ಗೊಂದಲಗಳನ್ನು ಪರಿಹರಿಸಲಿದೆ. ಒಳಗಿನ ಶಕ್ತಿ ವೃದ್ಧಿಸಿಕೊಳ್ಳುವಿರಿ. ಮುಂದಿನ ರಾಶಿ ಧನಸ್ಸು. ಏಕಾಂತದ ಸುಖ. ಇಂದು ಗಂಧಲಕ್ಷ್ಮಿ ಶಾಂತಿಯನ್ನು ಬಯಸುವಿರಿ. ಹಳೆಯ ನೆನಪುಗಳನ್ನು ಮೇಲಕ್ಕುವ ಹಾಕುವಿರಿ. ಆರೋಗ್ಯದ ಬಗ್ಗೆ ಕಿರು ಕಾಳಜಿ ಇರಲಿ. ಪ್ರಯಾಣ ನೆಮ್ಮದಿ ನೀಡಲಿದೆ. ಮುಂದಿನ ರಾಶಿ ಮಕರ. ದಾಂಪತ್ಯ ಮಧುರತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆಯ ಮಾತುಕತೆಗಳಿಗೆ ಇಂದು ಬುನಾದಿ ಬೀಳುತ್ತದೆ. ಸಾಮಾಜಿಕ ಗೌರವ ಹೆಚ್ಚಾಗಲಿದೆ. ಮುಂದಿನ ರಾಶಿ ಕುಂಭ. ಆರೋಗ್ಯದ ಸುಧಾರಣೆ. ಜೀವನ ಶೈಲಿಯಲ್ಲಿ ಶಿಶು ತರಲು ಇಂದು ನಿರ್ಧರಿಸುವಿರಿ. ಹಳೆಯ ಗೆಳೆಯರೊಂದಿಗೆ ಪುನಃ ಕರೆ ಅಥವಾ ಸಂದೇಶ ಸಿಗಬಹುದು. ಸಣ್ಣ ಪುಟ್ಟ ಅಡೆತಡೆಗಳು ನಿವಾರಣೆ ಆಗಲಿದೆ. ಮುಂದಿನ ರಾಶಿ ಮೀನ. ಮನೋರಂಜನೆಯ ದಿನ. ಕಲೆ, ಸಿನಿಮಾ ಅಥವಾ ಸಾಹಿತ್ಯದಂಥ ಇಂದು ನಿಮ್ಮ ಒಲವು ಹಿಂಬಾಲಿಸಲಿದೆ. ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ಅನಿಸಲಿದೆ. ಪ್ರೀತಿಯ ಸಂಬಂಧಗಳು ಗಾಢತೆ ಹೆಚ್ಚಾಗಲಿದೆ.